ಮನೆ ಕಟ್ಸಿದ್ದೀರಾ, ಎಲ್ಲರಿಗೂ ಒಂದೇ ಕನ್ಫ್ಯೂಷನು. ಪುಟ್ಟಿ ಮೊದಲು ಮಾಡಿಸೋದಾ ಇಲ್ಲ ಪ್ರೈಮರ್ ಮಾಡಿಸ್ಬಿಟ್ಟು ಪುಟ್ಟಿ ಮಾಡಿಸೋದಾ ಅಂತ. ಸರ್ ನೀವು ಪುಟ್ಟಿ ಮಾಡ್ಸೋಕ್ಕೆ ಹೋದಾಗ ನಿಮ್ಮ ಸರ್ಫೇಸ್ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸರ್ಫೇಸ್ ಯಾವ ರೀತಿ ಇದೆ ಅಂತ. ಸೊ ನಿಮ್ಮ ಸರ್ಫೇಸ್ ಏನಾದರೂ ರಫ್ ಇದ್ದರೆ ಖಂಡಿತವಾಗಿಯೂ ಡೈರೆಕ್ಟಾಗಿ ಪುಟ್ಟಿ ಮಾಡಿಸಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೈಸ್ ಇದ್ದರೆ ಮಾತ್ರ ನೀವು ರಿಕ್ವೈರ್ಮೆಂಟ್ ಏನಿದೆ ಪ್ರೈಮರ್ ಮಾಡಿಸ್ಬೇಕು. ಕೆಲವೊಂದು ಕಂಡೀಷನಲ್ಲಿ ರಫ್ ಸರ್ಫೇಸ್ಲು ಪ್ರೈಮರ್ ಮಾಡಿಸ್ಬೇಕು. ಯಾವ ಕಂಡೀಷನ್ನು? ಡ್ಯಾಂಪ್ನೆಸ್ ಇರ್ತದೆ, ಮಾಯಿಶ್ಚರ್ ಇರ್ತದೆ. ಆ ಕಾರಣದಲ್ಲಿ ನೀವೇನು ಮಾಡಬೇಕು, ವಾಟರ್ ಪ್ರೂಫಿಂಗ್ ಕೋಟಿಂಗ್ ಮಾಡಿಸ್ಬೇಕು. ಯಾವ ರೀತಿ? ಡ್ಯಾಂಪ್ ಶೀಟ್ ಇಂಟೀರಿಯರ್ ಇದೆ ಏಷ್ಯನ್ ಪೇಂಟ್ಸಿಂದ, ಡ್ಯಾಂಪ್ ಲಾಕ್ ಇದೆ, ಎಲ್ಲಿ ಡ್ಯಾಂಪ್ನೆಸ್ ಜಾಸ್ತಿ ಇದೆಯೋ ಅಲ್ಲಿ ಡ್ಯಾಂಪ್ ಲಾಕ್ ಮಾಡಿಬಿಟ್ಟು 2 ಕೋಟು ನಂತರವಾಗಿ ಪುಟ್ಟಿ ಮಾಡಿಸ್ಬೇಕು. ನೈಸ್ ಗೋಡೆ ಮೇಲೆ, ರಫ್ ಗೋಡೆ ಮೇಲೆ ಡೈರೆಕ್ಟಾಗಿ ವೈಟ್ ಸಿಮೆಂಟ್ ಪುಟ್ಟಿ ಆರಾಮಾಗಿ ಮಾಡಿಸ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹೈಯರ್ ಪ್ರೊಟೆಕ್ಷನ್ ನಮಗೆ ಬೇಕು ಅಂದಾಗ ಮಾತ್ರ ನೀವು ಪ್ರೈಮರ್ನ ಅಪ್ಲಿಕೇಶನ್ ಮಾಡ್ಬೋದು. ಕಾಸ್ಟ್ ಎಫೆಕ್ಟಿವ್ ಜಾಸ್ತಿ ಆಗುತ್ತೆ. ನಾವು ಪ್ರೈಮರ್ ಮಾಡಿಸೋದು ಒಳ್ಳೇದಲ್ಲ ಅಂತಲೂ ಹೇಳಲ್ಲ, ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಮಗಿಂತ ಹೆಚ್ಚಾಗಿ ನಿಮ್ಮ ಪೇಂಟರ್ಗಳು ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ಮಾಡೋದು ಅಂತ. ನಿಮ್ಮ ಪೇಂಟರ್ಗಳನ್ನ ಕೇಳಿ ಅವ್ರು ಯಾವ ರೀತಿ ಹೇಳ್ತಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನೀವು ವೈಟ್ ಸಿಮೆಂಟ್ ಬೇಸ್ಡ್ ಪುಟ್ಟಿನ ಯೂಸ್ ಮಾಡೋಕ್ಕೆ ಹೋಗ್ತೀರಾ, ಆ ಒಂದು ಸಿಚುವೇಶನ್ಲಿ ನೀವು ಆರಾಮಾಗಿ ಈ ಒಂದು ಪ್ರೊಸೆಸ್ನ ಸ್ಕಿಪ್ ಮಾಡ್ಬೋದು. ಏನು